ಜನೌಷಧ ಕೇಂದ್ರವನ್ನು ಮುಚ್ಚಬೇಕಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಅದರಲ್ಲೂ CM ಸಿದ್ದರಾಮಯ್ಯ ಅವರು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂತಹ ಜನೌಷಧ ಕೇಂದ್ರವನ್ನು ಮುಚ್ಚಬೇಕು ಅನ್ನುವಂಥದ್ದು ಈಗ ಒಂದು ಆದೇಶ ಆಗಿದೆ. ಸೊ ಈ ಸಂಬಂಧಪಟ್ಟಂಗೆ ಜನರ ಏನು ಹೇಳ್ತಾರೆ, ಜನರ ಒಂದು ಅಭಿಪ್ರಾಯವನ್ನು ಕೇಳೋಣ. ಯಾಕಂತಂದರೆ ಇದು ಬಡವರಿಗೆ ಭಾಳ ಅನುಕೂಲವಾಗುವಂತಹ ಏನು ಮೆಡಿಸನನ್ನು ಇಲ್ಲಿ ಸಿಗ್ತಾ ಇರ್ತವೆ. ಸೊ ಇದು ಬಡವರಿಗೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಒಂದು ಆದೇಶ ಏನಿದೆ. ಸೊ ಅವರಿಂದನೇ ಕೇಳೋಣ. ಈಗ ನಾವೇನು ಈಗ ಒಂದು ಜನೌಷಧ ಕೇಂದ್ರದಲ್ಲಿ ನಾವಿರ್ತಕ್ಕಂಥದ್ದು. ಸೊ ಇಲ್ಲಿ ಜನೌಷಧ ಕೇಂದ್ರದ ಪ್ರಮುಖರಾಗಿರ್ತಕ್ಕಂಥ ಒಬ್ಬ ಮಹಿಳೆಯರಿದ್ದಾರೆ, ಬನ್ನಿ ಅವರನ್ನೇ ಕೇಳೋಣ. ಮೇಡಮ್, ಈಗ ಜನೌಷಧ ಕೇಂದ್ರವನ್ನು ಮುಚ್ಚಬೇಕಂತ ಒಂದು ಆದೇಶ ಆಗಿದೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ? ಸರ್, ಇದು ಜನೌಷಧಿ ಕೇಂದ್ರ 2016ರಲ್ಲಿ ಆದೇಶ ಹೊರಡಿಸಿತ್ತು. 2017ರಿಂದ MSIL ಸಂಸ್ಥೆ ಓಪನ್ ಮಾಡಿದೆ ಇದನ್ನು. ಸೊ ಏಕಾಏಕಿ ಇವಾಗ ಮುಚ್ಚಬೇಕು ಅನ್ನೋ ನಿರ್ಧಾರ ತೊಗೊಂಡ್ರೆ ಇದು ಭಾಳ ಅನಾನುಕೂಲ ಆಗುತ್ತೆ ಜನರಿಗೆ, ಬಡ ಜನರಿಗೆ ತುಂಬ ಅನುಕೂಲವಾಗಿದೆ ಇದು ಈ ಥರ ಇದ್ದಾಗ ಏಕಾಏಕಿ ಮುಚ್ಚಿದರೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಮೆಡಿಸಿನ್ಸು ಹೊರಗಡೆ 100 ರೂಪಾಯಿ ಸಿಗೋದು ಇಲ್ಲಿ 20 ರೂಪಾಯಿಗೆ ಸಿಗ್ತಾಯಿದೆ. ಹೀಗಿದ್ದಾಗ ಸರ್ಕಾರ ಈ ನಿರ್ಧಾರನ ಕೈ ಬಿಡಬೇಕು, ನಮಗೆಲ್ಲ ಉದ್ಯೋಗ ಉಳಿಯುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಸೊ ಈ ಸಂಬಂಧಪಟ್ಟಂಗೆ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈಗ ಜನೌಷಧ ಕೇಂದ್ರವನ್ನು ಮುಚ್ಚಬೇಕು ಅನ್ನೋದು ರಾಜ್ಯ ಸರ್ಕಾರ ಆದೇಶ ಆಗಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಏನು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂತಹ ಏನು ಜನೌಷಧ ಕೇಂದ್ರ ಏನಿದೆ ಅದು ಮುಚ್ಚಬೇಕು ಅನ್ನೋದು ಆದೇಶ ಆಗಿದೆ. ಸೊ ಇದರಿಂದ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, ಇದರಿಂದ ಬಡ ಜನಗಳಿಗೆ ಭಾಳನೇ ಹೊಡ್ತಾ ಬೀಳುತ್ತೆ ಸರ್. ಒಂದು ದಿನ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಗಳಿಗೆ ಇವತ್ತಿನ ದಿವಸ ಜನೌಷಧಿ ಇರೋದ್ರಿಂದ ಎಷ್ಟೋ ಅವ್ರಿಗೆ ಅನುಕೂಲಗಳು ಆಗಿದೆ ಸರ್. ಈಗ ನಮ್ಮಲ್ಲಿ ಒಂದು ಇದೇನೇ ಇಂಜೆಕ್ಷನ್ ನೋಡಿ ಸರ್, ನಮ್ಮಲ್ಲಿ ಎನಕ್ಸಪರಿನ್ ಅಂತ ಇಂಜೆಕ್ಷನ್ ಇದೆ. ಇದು ಹೊರಗಡೆಗೆ 400 ರೂಪಾಯಿ ಇದೆ, ನಮ್ಮಲ್ಲಿ ಬರೀ 217 ರೂಪಾಯಿ ಆಗುತ್ತೆ. ಇದು ಅರ್ಧಕ್ಕರ್ಧ ಕಮ್ಮಿ ಇರುತ್ತೆ, 80% ಕಮ್ಮಿ ಆಗುತ್ತೆ. ಇದು ಬಡವರಿಗೆ ಭಾಳ ಅನುಕೂಲ ಸರ್. ಇದರಿಂದ ಮುಚ್ಚೋದ್ರಿಂದ ನಮಗೂ ಉದ್ಯೋಗ ಒಂದು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಹೋಯ್ತು ಅಂದರೆ ನಮಗೂ ಭಾಳ ತೊಂದರೆ ಆಗುತ್ತೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ರೋಗಿಗಳು ಇದ್ದಾರೆ ಮತ್ತು ಜನರಿದ್ದಾರೆ, ಅವರನ್ನೇ ಕೇಳೋಣ. ಯಾಕಂತಂದರೆ ಇದು ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಈ ಒಂದು ಜನೌಷಧ ಕೇಂದ್ರವನ್ನು ಮುಚ್ಚೋದ್ರಿಂದ. ಸರ್, ಈಗ ಜನೌಷಧ ಕೇಂದ್ರವನ್ನು ಮುಚ್ಚಬೇಕಂತಂದ್ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ? ಇದು ಮುಚ್ಚೋದ್ರಿಂದ ಜನಕ್ಕೆ ಭಾರಿ ತೊಂದರೆ ಆಗುತ್ತೆ ರೀ, ತೊಂದರೆ ಆಗುತ್ತೆ. ಇಲ್ಲಿ 8 ಅಡಿ ಮಾರು ಬೇರೆ ಕಡೆ ಹೋದರೆ 15-20 ರೂಪಾಯಿ ಆಗುತ್ತೆ. ಜನ ಹೆಂಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕು? ಅದಕ್ಕಾಗಿ ಇದು ಇರೋದ್ರಿಂದ ಎಲ್ಲರಿಗೂ ಬಡವರಿಗೆಲ್ಲ ಅನುಕೂಲ ಇಲ್ಲ. ಇದನ್ನು ಮುಚ್ಚಾದ್ರೆ ಏನು ಪ್ರಯೋಜನ ಐತಿ? ಈಗ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಇದು. ಅದನ್ನು ಅವರು ಗೌರ್ಮೆಂಟಲ್ಲಿ ತಿಳ್ಕೋಬೇಕು. ಗಂಟೆಗೊಂದು ಕಾನೂನು ಮಾಡ್ಕೊಂಡ್ರೆ ಅವ್ರದ್ದೇ ಕಾನೂನು ಅದು, ಹೌದಲ್ಲ ಹೇಳ್ರಿ? ಅದಕ್ಕಾಗಿ ಇದು ಇರೋದ್ರಿಂದ ಎಲ್ಲ ಬಡವರಿಗೂ ಭಾರಿ ಅನುಕೂಲ ಐತಿ. ಹೌದು, ಸಾಕು. ಅಂದರೆ ಈಗ ಏನು ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯ ಅವರು ಈ ಥರ ಒಂದು ಆದೇಶ ಮಾಡಿರ್ತಕ್ಕಂಥ, ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಂಡರಲ್ಲಿ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಮಾಡ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ? ಜನಕ್ಕೆ ತೊಂದರೆ ಆಗುತ್ತೆ ಇದರಿಂದ. ಇವ್ರು ಇರೋದ್ರಿಂದ ಬೇರೆ ಮೆಡಿಕಲ್ ಶಾಪ್ನಾಗೆ ತದ್ವಾ ರೇಟ್, ಇಲ್ಲಿ ಕಮ್ಮಿ ರೇಟು. ಇದೇ ಅನುಕೂಲದಿಂದ ಜನ ಎಲ್ಲ ಬದುಕ್ತಾರೆ. ಅಂದರೆ ಈ ಥರದ ಒಂದು ಆದೇಶ ನಿಮ್ಮ ಪಡಿಬೇಕನ್ನೋಂಥದ್ದು ಹೇಗೆ? ನಿಮ್ಗೆ ವಾಪಸ್ ತಗೋಬೇಕು ರೀ, ಜನಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಕ್ರಾಂತಿ ಹೇಳ್ತಾರೆ ಜನ, ಇದೇ ಬೇಕು ಅವ್ರಿಗೆ, ಆ ಸರ್ಕಾರಕ್ಕೆ ಏನು ಬೇರೆ ಇಲ್ಲ ಅವ್ರಿಗೆ. ಇದ್ರ ಜೊತೆಗೆ ಮತ್ತೊಬ್ಬ ಮಹಿಳೆಯರಿದ್ದಾರೆ. ಯಾಕಂತಂದರೆ ಇವರು ಸರ್ಕಾರ ಆಸ್ಪತ್ರೆಯಲ್ಲಿ ಏನು ಟ್ಯಾಬ್ಲೆಟ್ಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಚೀಟಿ ಬರ್ಸ್ಕೊಂಡು ಹೊರಗಡೆ ಬಂದಿರತಕ್ಕಂಥದ್ದು. ಸೊ ಇವರ ಏನು ಅಭಿಪ್ರಾಯ ವ್ಯಕ್ತಪಡ್ತಾರೆ? ಮೇಡಮ್, ಈಗ ಏನು ಸರ್ಕಾರ ಆಸ್ಪತ್ರೆಗೆ ಹೋಗಿದ್ರಿ ನೀವು, ಅಲ್ಲಿ ಎಲ್ಲ ಟ್ಯಾಬ್ಲೆಟ್ ಸಿಕ್ಕುವ ಅಥವಾ ಸಿಗ್ಲಿಲ್ವಾ ಹೇಗೆ ಅಂತ? ಇವು ಅಲ್ಲಿ ಸಿಗಂತಾವು ಅಲ್ಲಿ ಪಾಳ್ಯಕ್ಕೆ ನಿಲ್ಸಿ ಬಂದವ್ರಿ, ಅಲ್ಲಿ ಸಿಗ್ಲಿಲ್ದಾವ್ ಇಲ್ಲಿ ಕಳ್ಸ್ಯಾರ್ರಿ. ಅಂದರೆ ಅಲ್ಲೇನು ಆಸ್ಪತ್ರೆಯಲ್ಲಿ ಏನು ಟ್ಯಾಬ್ಲೆಟ್ಸ್ ಕೊಡ್ಲಿಲ್ವಾ ಹೇಗೆ ಅಂತ? ಕೊಡ್ತೇವೆ ಅಂದ್ರೆ ಅವರು ನಮ್ಮಲ್ಲಿ ಸಿಗಾವ ಇಲ್ಲಿ ತಗೊಳ್ರಿ, ಸಿಗ್ಲಿಲ್ದಾವ ಅಲ್ಲಿ ಹೊರ ತಗೊಳ್ರಿ ಅಂತ ಹೇಳಿ ಬರ್ಕೊಟ್ಟಾರ್ರಿ. ಅಂದ್ರೆ ಈಗ ಎಲ್ಲ ಸಿಗ್ತಾವ ಹೆಂಗೆ ಅಲ್ಲಿ? ಒಂದು ಸಿಗೋ ಅಂಥವು ಸಿಗ್ತಾವ್ರಿ, ಪಾಪ ಸಿಗ್ಲಿಲ್ದಾವ ಬರ್ಕೊಟ್ಟಾರ್ರಿ. ಮತ್ತೆ ಇದೇದು ಹೇಳ್ಬೇಕು ಪಾಪ. ಅಲ್ಲ, ಯಾವ ಕಾರಣಕ್ಕೋಸ್ಕರ ಬಂದಿದ್ರು ನೀವು ಸರ್ಕಾರಿ ಆಸ್ಪತ್ರೆಗೆ? ಇದು ಚರ್ಮದ್ದು ಇದಾಗೈತೆ ನಮ್ಮ ಪಾಪಗ ಮಗಗೆ, ಚರ್ಮ ಸುಲ್ದೈತೆ ಅದಕ್ಕೆ. ಮತ್ತು ಬಡ ಇದು ಅಲ್ಲ, ಗೌರ್ಮೆಂಟಿಂದ್ರಾಗ ಏನಾರ ನಾವು ಬಡವರು ನಮಗೆ ಒಂದು ಸಹಾಯ ಆಕತ್ತಂತ ಹೇಳಿ ಬಂದವ್ರಿ. ಅಂದರೆ ಅಲ್ಲಿ ಎಲ್ಲ ರೀತಿಯಾದಂಥ ಏನು ಚಿಕಿತ್ಸೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸ್ಗಳು, ಇಂಜೆಕ್ಷನ್ಗಳು ಎಲ್ಲ ಸಿಗ್ತಾವ ಅಂತ ಹೇಳ್ತಾರೆ. ಮತ್ತು ನಿಮಗೆ ಹೆಂಗೆ? ಸ್ವಲ್ಪ ಸಿಗ್ತಾವ್ರಿ, ಸ್ವಲ್ಪ ಸಹಾಯಕತ್ತಲ್ರಿ. ಬಳೆ ಇಲ್ಲದ್ರ ಸ್ವಲ್ಪ ಬಡತನ ರೀತಿಯಲ್ಲಿ ಹೌದ್ರಿ. ಮುದುಕ್ರಿ ಮುಳ್ರಿಗೆ ಬಡವರಿಗೆ ಎಲ್ಲರಿಗೆ ಅನುಕೂಲ ಐತೆ ಅಂತಂದು ಹೇಳೇ ಬರೋದು. ಅನುಕೂಲ ಇಲ್ಲದ್ರಿ ಹೆಂಗೆ ಬರ್ತದ್ರಿ ಅಲ್ಲಿದ್ದೆಲ್ಲಿಗೆ? ಈಗ ನಿಮಗೆ ಒಂದು ಇಂಜೆಕ್ಷನ್ ಬರ್ಕೊಡೋದಲ್ಲ, ಅದು ರೇಟ್ ಎಷ್ಟಿದೆ ಅಂತ? ಎಲ್ಲ ಐತ್ರಿ, ಅವ್ರಿಗೆ ಗೊತ್ತ್ರಿ. ಅಲ್ಲಿ ನಾವು ಓದಿಲ್ರಿ, ಹಳ್ಳಿಯಾರಲ್ಲ, ಅದಕ್ಕೆ ಅಲ್ಲಿ ಚೀಟಿ ತಗೊಂಬಂದು ಅವ್ರ ಕೈಯಾಗ ಕೊಟ್ಟವ್ರಿ.
ಅಂದರೆ ಹೊರಗಡೆ ಬರ್ಕೊಟ್ಟಿದ್ದಾರೆ ನಿಮಗೆ ಕೂಡ? ಹ್ಞೂ ಹೊರಗಡೆ ಬರ್ಕೊಟ್ಟಾರ, ಇವು ಹೊರಗಡೆ ಸಿಗ್ತಾವ್ರಿ, ನಮ್ಮಲ್ಲಿ ಸಿಗಲ್ಲ ಅಂತ ಹೇಳ್ಕೊಟ್ಟಾರ ಅವ್ರು. ಇದು ಸಾಮಾನ್ಯ ಜನರ ಅಭಿಪ್ರಾಯವಾಗಿರ್ತದೆ ಮತ್ತು ಇಲ್ಲಿ ಬರ್ತಕ್ಕಂತಹ ರೋಗಿಗಳ ಅಭಿಪ್ರಾಯವಾಗಿರ್ತದೆ. ಯಾಕಂದರೆ ಜನೌಷಧ ಕೇಂದ್ರವನ್ನು ಮುಚ್ಚೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ. ಯಾಕಂದರೆ ಇಲ್ಲಿ 200 ರೂಪಾಯಿಗೆ ಸಿಗಬೇಕಾಗಿದ್ದಂತಹ ಟ್ಯಾಬ್ಲೆಟ್ಸ್ಗಳು ಹೊರಗಡೆಗೆ ಇಲ್ಲಿ ಕೇವಲ 20 ರೂಪಾಯಿ ಅಥವಾ 30 ರೂಪಾಯಿಗೆ ಸಿಗ್ತವೆ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕೆಲವರು ಏನು ಮಾಡ್ತಿದ್ದಾರೆ, ಏನು ಇರ್ತಕ್ಕಂತಹ ಚೀಟಿಗಳನ್ನು ಹೊರಗಡೆ ಬರ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಸರ್ಕಾರ ಏನಿದೆ ತನ್ನ ಆದೇಶವನ್ನು ಹಿಂಪಡಿಬೇಕು ಮತ್ತು ಜೊತೆಗೆ ಜನೌಷಧ ಕೇಂದ್ರವನ್ನು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇಡಬೇಕು ಅನ್ನುವಂಥದ್ದು ಏನು ಸಾಮಾನ್ಯ ಜನರ ಮತ್ತು ರೋಗಿಗಳ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.